ಒಂದು ರಿಕ್ವೆಸ್ಟ್ ಇದೆ ಏನಂದ್ರೆ ಒಂದು ದಿವಸ ನಮ್ಮ ನಾಗರಬಾವಿ ನಮ್ಗೆ ಕೊಟ್ಕೊಂಡು ಹೋಗ್ಲಿ ಅಂತ ನಾವು ಏನಾದ್ರು ವ್ಯವಸ್ಥೆ ಮಾಡ್ಬೋದು. ಅಣ್ಣ ಈಗ ಅಲ್ಲ ಸರ್ ಅವ್ರು ಹೇಳೋದು ಒಂದು ದಿನ ಅನೌನ್ಸ್ ಮಾಡ್ಬಿಡಿ ಮೊದ್ಲೇ ಇವ್ರಿಗೆ, ಆ ದಿನ ಕಂಪ್ಲೀಟ್ ಇಲ್ಲಿಗೆ ಬಂದು ಕೊಟ್ಕೊಂಡು ಹೋಗಕ್ ಆಗಲ್ವಾ ಸರ್? ಒಂದಿನ ಈವ್ನಿಂಗ್ ನೋಡಿ ಯೋಚನೆ ಮಾಡಿ ಸರ್. ಇಲ್ಲಿ ಏನಂದ್ರೆ ಪಾಯಿಂಟ್ ಅಲ್ಲೇ ತಗೋಬೇಕು, ಇಲ್ಲಿಗೆ ಕೊಡಕ್ಕೆ ಸಬ್ ಪಾಯಿಂಟ್ ಕೊಡ್ಬೇಕು ಸರ್. ಕೊಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು. ನಾನು ಹೇಳ್ತೀನಿ, ಫೋನ್ ನಂಬರ್ ಕೊಡಿ. ಜಾಯಿಂಟ್ ಡೈರೆಕ್ಟರ್ ಏನ್ ಹೆಸರು? ಅವ್ರು ಹೇಳಿದ್ರೆ ಓಕೆನಾ, ಕೊಡ್ತೀರಾ? ನಾವೊಂದು ಲೆಟರ್ ಕೊಡಿ ಸರ್ ಇವರಿಗೆ, ಇದನ್ ಮಾಡಕ್ಕೆ ಫಂಕ್ಷನ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಸರ್ ಎಲ್ಲೋ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸುದ್ದಿ ಮಾಡ್ಬಿಡ್ತಾರೆ ಸರ್. ಪಾಯಿಂಟ್ ಬಿಟ್ಟು ಎಲ್ಲರೂ ರೇಷನ್ ಆಚೆ ಬಂದ್ರೆ ಅವ್ರಿಗೊಂದು ಆದೇಶ ಇತ್ತು ಅಂತಂದ್ರೆ ಅವಾಗ ಇಲ್ಲಿ ಒಂದ್ ದಿವಸ ಬಂದು ಕೊಡ್ತಾರೆ ಸರ್. ಈಗ ನಾನು ಒಂದಿನ ಬಂದು ಕೊಡಂಗ ಆದೇಶ ಮಾಡಿಸ್ಲತ್ತಮ್ಮ ಅಕ್ಕ? ಅದ್ರಲ್ಲಿ ಇವರೇ ಎಲ್ಲ ಡಿಸೈಡ್ ಮಾಡಿ ಗೌರ್ಮೆಂಟ್ ಇಂದ ಕೊಡಲ್ವಾ? అన్న ఇప్పుడు మీరు ఒక నిమిషం ఇప్పుడు చూడు వాళ్ళేమో వాళ్ళు చెప్తా అంటారు, వీళ్ళు ఈవో వాళ్ళు ఏమంటారు, ఆదేశం లేకుండా వాళ్ళు ఎత్తుకొస్తే ఊరికే రేషన్ షిఫ్ట్ ಮಾಡ್ತಾರೆ ಊರಿಕೆ ಮಿಸ್ಯೂಸ್ అని వాళ్ళ మీద ಸುದ್ದಿಲ್ చేస్తారు. ಇವರು ಏನ್ ಬೆಸ್ಟ್ ಮಾಡ್ಬೋದು ಹೇಳಿ ಸರ್ ಇವ್ರಿಗೆ? ಏನು ಗಲಾಟೆ ಇಲ್ದಿದ್ರೆ ಏನೋ ಒಂದು ಇದ್ರ ಮೇಲೆ ಕೊಡ್ಬೋದು ಸರ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಇವರು ಸೈನ್ ಹಾಕ್ಬೇಕಾಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರ್ಬೇಕು. ತಿಂಗಳು ಒಂದೇ ಸಲ ಅಲ್ಲ ತಮ್ಮ? ಒಂದೇ ಸರ್. ಹಾ, ಇವ್ರಿಗೆ ಮೇನ್ ಪಾಯಿಂಟ್ ಕೊಡ್ತಾರೆ ಸರ್. ಅಲ್ಲಿಂದ ಮೈನ್ ಪಾಯಿಂಟ್ ಮಾತ್ರ ಟ್ರಾನ್ಸ್ಫರ್ ಕೊಡ್ತಾರೆ ಸರ್, ಅಲ್ಲಿಂದ ಈ ಕಡೆ ನಮ್ಗೆ ಕೊಡಲ್ಲ. ಎಷ್ಟು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತಮ್ಮ? ವೆಹಿಕಲ್ಗೆ ಸರ್ ತಗೊಂತಾರಲ್ಲ ಸರ್. ಇಲ್ಲಿ ಬಂದ್ರೆ ನಾವು ಬಂದ್ರೆ ಒಂದೇ ದಿವಸ ಎಲ್ಲ ಕೊಡಕ್ಕಾಗಲ್ಲ. ಬಂದ್ ಇಲ್ಲಿ ರೂಮ್ ಅಲ್ಲಿ ಆಗ್ಬೇಕು, ಒಂದ್ ರೂಮ್ ಬೇಕಾಗತ್ತೆ, ಗೋಡನ್ ಎಲ್ಲ ಬೇಕು, ಗೋಡನ್ ಎಲ್ಲ ಬೇಕಾಗತ್ತೆ ಸರ್. ಎಷ್ಟು ಬರುತ್ತೆ ಅದಕ್ಕೆಲ್ಲ ಸರ್? ರೂಮ್ ಸ್ಕೂಲ್ ಯೂಸ್ ಮಾಡ್ಕೊಳ್ಳಿ ಬಿಡಿ ಸರ್. ಹೆಂಗೆ? అన్నా ఇప్పుడు కాదనా, నెలకొక్కిత ఆటినింకా ఎత్తుకొచ్చి నువ్వు తిరిగి వాపస్ ఎంత వస్తుందన్న ఖర్చు చెప్పక, అందాజు చెప్పక. సార్ లేకుంటే వీళ్ళది ఏదైనా వెహికల్స్ వచ్చి వీళ్ళు కాదన్నా అట్లా ఇప్పుడు నువ్వు అందాజు చెప్పు, నాకే నెలకొక్కిత ఎంత వస్తుంది చెప్పు. ఎంత వస్తుంది? 7 కిలోమీటర్లు వచ్చి వచ్చేది 14 20 కిలోమీటర్లు. అకస్మాత్ బ్యాలెన్స్ వరంతా ಜಾಸ್ತಿ వేసుకొస్తాం అనుకో, ఇచ్చేసి మిగిలిన ಮೈನ್ ಪಾಯಿಂಟ್ వేసుకోవాలి సార్. ಅಣ್ಣ ಏನ್ ಮಾಡ್ಬೇಕಂದ್ರೆ ಆ ಒಂದ್ ದಿವಸ ಮಾತ್ರ ಇಷ್ಟು ಜನ ತಗೊಂಡ್ರೆ ಅಷ್ಟು ಜನ ಇಲ್ಲಿ ತಗೊಳ್ಳಿ, ಉಳಿದಿರೋರು ಅಲ್ಲಿಗೆ ಹೋಗಿ ತಗೋಬೇಕು. ఒక దినము అక్క కాదన్నా, ఇప్పుడు మీరు వాళ్ళకి నేను చెప్పి ఒక దినము సార్ ನೀವು ಒಂದು 3 ದಿನಕ್ಕೆ ಮುಂಚೆನೆ ಅನೌನ್ಸ್ ಮಾಡಿ ಎಲ್ಲ ಹೇಳಿ, సండే ప్లాన్ ಮಾಡ್ತೀರ ನೋಡಿ. వాళ్ళు వచ్చినోడు తీసుకోవాల, తిరిగి ఇద్దరికి ముగ్గురికి మేము షేనుకి పెయింట్ మీ తోటకి పెయింట్ మీ అని మీరు ఆటకే పోవాలి. అట్లుంటే ఒక దినం తెప్పిస్తాను అన్న. ఇప్పుడు నీకు ఒక నిమిషం ಟ್ರಾನ್ಸ್ಪೋರ್ಟೇಷನ್ ఎంత వస్తుంది చెప్పన ఎత్తుకొచ్చాయి? ಒಕ್ಕಿತಾಕ ಬಂದು ಹೋಗಕ್ಕ ಒಂದ್ ಕೆಲಸ ಮಾಡಿ ಸರ್, 3,000 ಕೊಡಿ ಸರ್. ನಾನು ಟ್ರಾಕ್ಟರ್ ಕಳಿಸ್ತೇನೆ, ಅವ್ರು ಬೆಳಗ್ಗೆ ಸಾಯಂಕಾಲ ಬಿಟ್ಟು ವಾಪಸ್ ತಗೊಳ್ಳಿ ಸರ್. ಎಷ್ಟಣ್ಣ? 3,000. ಹಾ ಅಣ್ಣ, ಈಗ ಒಂದು ಕೆಲಸ ಮಾಡೋಣ, ನೀನು ಒಂದ್ ಕೆಲಸ ಮಾಡೋಣ. ಈಗ ಪ್ರತಿ ತಿಂಗಳು ರೇಷನ್ ಎತ್ಕೊಂಡೋಗಿ ಇಲ್ಲಿ ಬಂದು ಕೊಟ್ಟು ವಾಪಸ್ ಕೊಡೋದು ನಿನ್ ಜವಾಬ್ದಾರಿ. ಈಗ ನೀನ್ ಒಂದ್ ಕೆಲಸ ಮಾಡೋಣ, ಈಗ ನೋಡಿ, ಈಗ ಅವ್ರು ಟ್ರಾನ್ಸ್ಪೋರ್ಟೇಷನ್ ಅವ್ರು ಕೊಡ್ತಾರೆ, ಅವ್ರು ತಿಂಗಳಿಗೆ 3,000 ಹೇಳಿದ್ದಾರೆ. 10 ತಿಂಗಳದು ನಾನು 30,000 ನಾನೇ ಕೊಡ್ತೀನಿ, ನೀವು ಕೊಟ್ಟೋಗಿ ಅಷ್ಟೇ, ನಾನು ಕೊಡ್ತೀನಿ. ಆಗ್ಬೋದಾ? ಬಟ್ ನೀವು ಇವ್ರಿಗೆ ಹೇಳ್ಬೇಕಣ್ಣ, ಮತ್ತೆ కమ్యూనికేషన్ ఆగి ಮತ್ತೆ గలాటే ಮಾಡ್కోబారదు. ఇవ్వడు మీకు గూగుల్ పే చేపిస్తా, అది అయిపోతానే నెక్స్ట్ ఏడాది నేను గూగుల్ పే ఆపస్. మీరు ట్రాన్స్పోర్టేషన్ తిరిగి మీరు కోఆర్డినేషన్ మిస్ కాకూడదు. ఏంపా కానీ మీరు ఒక దిన ముందు పలికేటేపి చూరంతా అనౌన్స్ చేపిಯಪ್ಪ ತಿರುಗಿ. ಅದು ಆಗ್ಬೋದಾ ಸರ್? ನಾನು ಜೆಡಿಗೆ ಹೇಳ್ತೀನಿ ಬಿಡಿ, ಕೊಡಿ.